ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಮತ್ತೊಂದು ಕೆರೆ ಜಾಗ ಮಂಗಮಾಯ. ಭೂಗಳ್ಳರಿಂದ ಕೆರೆ ಜಾಗ ಒತ್ತುವರಿ, ಕಟ್ಟಡಗಳ ನಿರ್ಮಾಣ. ಬೆಂಗಳೂರಿನಲ್ಲಿ ಮತ್ತೊಂದು ಕೆರೆ ಜಾಗ ಮಂಗಮಾಯನ ಅನ್ನೋ ಪ್ರಶ್ನೆ. ಭೂಗಳ್ಳರಿಂದ ಕೆರೆ ಜಾಗ ಒತ್ತುವರಿ, ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿದೆ ಅಂತ. ಇದೀಗ ವೈಟ್ ಫೀಲ್ಡ್ನ ಅಗ್ರಹಾರ ಕೆರೆ ಜಾಗದಲ್ಲಿ ಅತಿಕ್ರಮಣ ಮಾಡಲಾಯ್ತಾ ಅನ್ನೋ ಪ್ರಶ್ನೆ. ಕೆರೆ ಜಾಗದಲ್ಲಿದ್ದ ನೂರಾರು ಮರಗಳನ್ನ ಕಡಿಯುವ ಮೂಲಕ ಆ ಜಾಗವನ್ನ ಅತಿಕ್ರಮಣ ಮಾಡಲಾಗಿದೆ ಎನ್ನುವಂತ ಆರೋಪ ಇದೀಗ. ಪುರವಂಕರ್ ಗ್ರೂಪ್ ಹೆಸರಿನಲ್ಲಿ ಕೆರೆ ಜಾಗ ಒತ್ತುವರಿ ಆರೋಪ ಇದು. 2 ಎಕರೆ ಜಾಗದಲ್ಲಿದ್ದ ಮರಗಳನ್ನ ಕಡಿತ ಅಂತ ಆರೋಪಿಸಲಾಗಿದೆ. ಅಂದ್ರೆ ಕೆರೆ ಜಾಗದಲ್ಲಿದ್ದಂತ ನೂರಾರು ಮರಗಳನ್ನ ಕಡಿದು ಆ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಗಂಭೀರವಾದಂತಹ ಆರೋಪ. ಪುರವಂಕರ್ ಗ್ರೂಪ್ ಹೆಸರಿನಲ್ಲಿ ಕೆರೆ ಜಾಗ ಒತ್ತುವರಿಯ ಆರೋಪ ಇದೀಗ. ದಿನ ಕಳೆದಂತೆ ಬೆಂಗಳೂರಿನ ಜೀವಕಳೆ ಅಂದ್ರೆ ಈ ಕೆರೆಗಳು ತುಂಬಿತ್ತು, ಆದರೆ ಈ ಅತಿಕ್ರಮಣ ಆಗಿದೆ ಅಂತ. ಭೂಗಳ್ಳರಿಂದ ಕೆರೆಗಳ ಜಾಗ ಒತ್ತುವರಿಯಾಗಿದೆ, ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುವಂಥ ಆರೋಪ. ವೈಟ್ ಫೀಲ್ಡ್ನ ಪಟ್ಟಂದೂರು ಅಗ್ರಹಾರ ಕೆರೆ ಜಾಗದಲ್ಲಿ ಅತಿಕ್ರಮಣ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದು. ಕೆರೆ ಜಾಗದಲ್ಲಿದ್ದ ನೂರಾರು ಮರಗಳನ್ನು ಕಡಿದು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಹೊಡೆಯೋದಕ್ಕೆ ಸಂಚು ಎನ್ನುವಂಥ ಆರೋಪ. ಪುರವಂಕರ ಗ್ರೂಪ್ ಹೆಸರಿನಲ್ಲಿ ಜಾಗ ಒತ್ತುವರಿ ಮಾಡಲಾಗಿದೆ ಎನ್ನುವಂಥ ಆರೋಪ. ಈಗ 2 ಎಕರೆ ಜಾಗ ಸಿಎಂಜಿ ಸೆಕ್ಯೂರಿಟಿ ಸಂಸ್ಥೆಯ ಸಿಬ್ಬಂದಿಯಿಂದ ಮರಗಳನ್ನು ಕಡಿದಿದ್ದಾರೆ ಅಂತ ಸಾರ್ವಜನಿಕರು ದೂರು ಕೊಟ್ಟಿದ್ದಾರೆ. ಸರ್ವೆ ನಂಬರ್ 54ರ ಪ್ರದೇಶದಲ್ಲಿ 10 ವರ್ಷಗಳಿಂದ ಬೆಳೆದು ನಿಂತಿತ್ತು ಈ ಮರಗಳು. ಇದೀಗ ಅವುಗಳನ್ನು ಕಡಿತ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಮರಗಳನ್ನು ಕಡಿದಿದೆ ಎನ್ನುವಂತಹ ಆರೋಪ. ಈ ಹಿಂದೆ 11 ಎಕರೆ ಜಾಗದ ಅತಿಕ್ರಮಣ, ಅದನ್ನು ವಶಕ್ಕೆ ಪಡೆದಿತ್ತು ಅರಣ್ಯ ಇಲಾಖೆ. ಈ ಬಗ್ಗೆ ಹೈಕೋರ್ಟ್ನಲ್ಲಿ ಕೇಸ್ ದಾಖಲು, ಕೋರ್ಟ್ನಲ್ಲಿ ಕೇಸ್ ಇದ್ರೂ ಕೂಡ ಮತ್ತೊಂದು ಕಡೆ ಅತಿಕ್ರಮಣದ ಆರೋಪ. ಅಂದರೆ ಸರ್ಕಾರಿ ಕೆರೆ ಜಾಗವನ್ನ ಕಬಳಿಸಲು ಯತ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಸಾರ್ವಜನಿಕರ ಆಕ್ರೋಶ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನಿದು ಕೆರೆ ಜಾಗ ಒತ್ತುವರಿ ಆರೋಪ? ಯಾರ ವಿರುದ್ಧ ಆರೋಪ ಮಾಡಲಾಗಿದೆ? ಎಷ್ಟು ಪರಿಪ್ರಮಾಣದಲ್ಲಿದ್ದಂಥ ಭೂಮಿ ಇದು? ಸಾಕಷ್ಟು ಅರಣ್ಯ ಪ್ರದೇಶ ಇದೆ. ನೂರಾರು ಎಕರೆಯಲ್ಲಿ ಅರಣ್ಯ ಪ್ರದೇಶವನ್ನ ಒತ್ತುವರಿದಾರರ ಕಣ್ಣು ಕೂಡ ಬಿದ್ದಿದೆ ಎನ್ನುವಂತ ಆರೋಪ ಇತ್ತು. ಕಳೆದ 8-10 ತಿಂಗಳ ಕಾಲ ಆಯ್ತು ಅನ್ಸುತ್ತೆ. ಅಲ್ಲಿ ಪಟ್ಟಂದೂರು ಅಗ್ರಹಾರ ಏನಿದೆಯೋ, ಆ ಪಟ್ಟಂದೂರು ಅಗ್ರಹಾರ ಸೇರಿದ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಅರಣ್ಯ ಪ್ರದೇಶ ಏನಿದ್ದು, ಅರಣ್ಯ ಪ್ರದೇಶವನ್ನ ಖಾಸಗಿ ಒಂದು ತುಂಬಾ ದೊಡ್ಡ ಮಟ್ಟದ ಒಂದು ಖಾಸಗಿ ಕಂಪನಿ, ಅದು ಪೂರ್ವಂಕರ ಎನ್ನುವಂತ ನಿಟ್ಟಿನಲ್ಲಿ ಅದರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಆ ಒಂದು ಜಾಗದಲ್ಲಿ ಸದ್ಯ ಈಗ ಸರ್ವೆ ನಂಬರ್ 54ರ ಪ್ರದೇಶದಲ್ಲಿ ಒಟ್ಟು 2 ಎಕರೆ ಅರಣ್ಯ ಪ್ರದೇಶ ಇತ್ತು. ಅಲ್ಲಿ ದೊಡ್ಡದಾದಂತಹ ಗಿಡ ಮರಗಳೆಲ್ಲವೂ ಕೂಡ ಬೆಳೆದುಕೊಂಡಿತ್ತು. ಆ ಒಂದು ಜಾಗವನ್ನ ಸದ್ಯಕ್ಕೆ ಈಗ ಅತಿಕ್ರಮಣ ಪ್ರವೇಶ ಮಾಡಿದ್ದಾರೆ ಎನ್ನುವಂತ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈ ಹಿಂದೆಯೂ ಕೂಡ 11 ಎಕರೆ ಜಾಗವನ್ನ ಅತಿಕ್ರಮಣ ಮಾಡಿ ಅಲ್ಲಿ ದೊಡ್ಡದಾದಂತಹ ಅಪಾರ್ಟ್ಮೆಂಟ್ ಸೇರಿದಂತೆ ಕಮರ್ಷಿಯಲ್ ಬಿಲ್ಡಿಂಗ್ ಗಳನ್ನ ಕಟ್ಟಬೇಕು ಎನ್ನುವಂತ ನಿಟ್ಟಿನಲ್ಲಿ ಅತಿಕ್ರಮಣ ಮಾಡಿತ್ತು ಎನ್ನುವಂತಹ ಆರೋಪದ ಮೇರೆಗೆ ಅರಣ್ಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟಾಗಿರುವಂತಹ ಸಚಿವರು ಕೂಡ, ಈಶ್ವರ್ ಖಂಡ್ರೆ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅವೆಲ್ಲವನ್ನು ಕೂಡ ಮುಟ್ಟುಗೋಲು ಹಾಕುವಂತ ಕೆಲಸ ಮಾಡ್ತಾರೆ. ಒತ್ತುವರಿ ತೆರವನ್ನ ಮಾಡಿ ಅಲ್ಲಿ ಅರಣ್ಯ ಪ್ರದೇಶಕ್ಕೆ ಆ ಒಂದು ಜಾಗವನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗತ್ತೆ. ಇದೇ ಒಂದು ಸಂದರ್ಭವನ್ನ ಇಟ್ಟುಕೊಂಡು ಸದ್ಯಕ್ಕೆ ಈಗ ಅದೇ ಒಂದು ಕಂಪನಿಯ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈಗ 2 ಎಕರೆ ಜಾಗವನ್ನ, ಖಾಲಿ ಜಾಗ ಏನು ಗಿಡ ಮರಗಳನ್ನು ಬೆಳ್ಕೊಂಡಿದ್ವು ಅರಣ್ಯ ಪ್ರದೇಶದಲ್ಲಿ, ಅವೆಲ್ಲವನ್ನು ಕೂಡ ಅಲ್ಲಿ ಖಾಸಗಿ ಸೆಕ್ಯೂರಿಟಿ ಕಂಪನಿಯ ಒಳಗೊಂಡಂತೆ ಸೆಕ್ಯೂರಿಟಿದಾರರನ್ನ ಇಟ್ಕೊಂಡು ಮರಗಳನ್ನ ಕಟಾವು ಮಾಡಲಾಗ್ತದೆ ಎನ್ನುವಂತ ಆರೋಪ ಸ್ಥಳೀಯರು ಮಾಡ್ತಾ ಇದ್ದಾರೆ. ಈ ಸಂಬಂಧಪಟ್ಟಗೆ ಕೋರ್ಟ್ ನಲ್ಲಿ ಕೇಸ್ ಇತ್ತು. ಈ ಹಿಂದೆ ಕೂಡ 8 ಎಕರೆ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳಕ್ಕೆ ಮುಂದಾಗಿತ್ತು. ಅದು ಕೇಸ್ನಲ್ಲಿ ದಾಖಲಾಗಿರುವಂತಹ ಕೇಸ್ ನಡುವೆ ಇದೀಗ ಮತ್ತೆ 2 ಎಕರೆ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಸ್ಥಳೀಯರು ಕೂಡ ಈ ಒಂದು ಮರಗಳನ್ನ ಕಟಾವು ಮಾಡಿರುವಂತಹ ಕಾರಣದಿಂದಾಗಿ ಆ ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಬೆಳೆದ ನಿಂತಹ ಮರಗಳನ್ನ ಕಟಾವು ಮಾಡ್ಲಿಕ್ಕೆ ಇವ್ರು ಯಾರು, ಇವ್ರ ಹತ್ರ ದಾಖಲೆಗಳೇನಿದ್ದೇವೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದು. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಾಗೆ ಇರುವಂತಹ ಇಲಾಖೆ ಸೇರಿದಂತ ಅಧಿಕಾರಿಗಳು ಮುಂದೆ ಬರಬೇಕು. ಈ ಒಂದು ಜಾಗ ಸಂಬಂಧಪಟ್ಟ ಒತ್ತುವರಿ ತೆರವು ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು
ಕಠಿಣವಾದಂತಹ ಕ್ರಮಕ್ಕೆ ಮುಂದಾಗಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಆಗ್ರಹವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.